ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆನೇ ನಮ್ಮ ಗಾಡಿ ಲೋಡ್ ಆಗೈತಿ, ಅದಕ್ಕೆ ಈಗ ಅನ್ಲೋಡ್ ಮಾಡಕ್ಕೆ ಹೊಂಟೀನಿ. ಎಲ್ಲೆಲ್ಲಪ್ಪ ಅಂದ್ರೆ 2-3 ಪಾಯಿಂಟ್ ಆಗೈತಿ ಟೋಟಲ್. ಬರ್ರಿ ಈಗ ಹೋಗುತ್ತೆ ಹೇಳ್ತೀನಿ ಮುಂದೆ. ಟೈಮ್ ಈಗ ಕರೆಕ್ಟ್ 2:40 ಆಗುತ್ತೆ. ಈಗ ಮನೆ ಕಡೆಯಿಂದ ಬಿಡತ್ತೀನಿ. ಈಗ ಬರ್ರಿ ಈಗ ಇಲ್ಲಿಂದ ಹೋಗೋಣ ಸೀದಾ ಮನೆ ಕಡೆಯಿಂದ ಸೀದಾ ಬಿಟ್ಟವ. ಈಗ ನರಗುಂದ ನರಗುಂದ ರೀಚ್ ಇದೆ. ಈಗ ನೋಡೋಣ ಇಲ್ಲೇ ಎಲ್ಲಾರ ಚಾದ ಅಂಗಡಿ ಓಪನ್ ಇದ್ರೆ ಚಾಕ ನಿಂದ್ರಿಸಿದ್ರಾತ. ಇಲ್ಲಿಕಂದ್ರೆ ಮತ್ತೆ ಇನ್ನು ಮುಂದೆ ಎಲ್ಲರೂ ಹೋದ್ರಾತ. ಕರೆಕ್ಟಿಗೆ 70 ಕಿಲೋಮೀಟ್ರ್ ಬಂದೀನಿ. 3:50 ಆಗೈತಿ ಈಗ ಟೈಮ್. ನಾಷ್ಟ ಈಗ ಸೀದಾ ಗದ್ದನಕೆರೆ ಕ್ರಾಸ್ ಬಂದೆ. ಇಲ್ಲೇ ನೋಡೋಣ ಇಲ್ಲಿ ಒಂದು ಚಾ ಕುಡಿದ್ರಾತ. ಯಾಕಂದ್ರೆ ಅಲ್ಲಿ ಎಲ್ಲ ಚಲೋ ಇದ್ದಿದ್ದಿಲ್ಲ, ಥಂಡಿ ಸಂಬಂಧ ಅಂಗಡಿ ಓಪನ್ ಲೇಟ್ ಮಾಡ್ತಾರ ಏನೇ. ಈಗ ಇಲ್ಲಿ ಗದ್ದನಕೆರೆ ಕ್ರಾಸ್ ಬಾಗಲಕೋಟೆ ದಾಟ ಮ್ಯಾಗ ಐತಲ್ಲ ಅಲ್ಲಿದ್ದೀನಿ. ಇಲ್ಲಿ ಸದ್ಯಕ್ಕೆ ಈಗ ಯಾವ ಅಂಗಡಿ ಓಪನ್ ಇಲ್ಲ. ಇಲ್ಲಿ ಐತಿ ಆದರೆ ಇಲ್ಲಿ ಗಾಡಿ ಹಚ್ಚಕ್ಕೆ ಜಾಗ ಇಲ್ಲಿಗೆ ನಮಗೆ. ನೋಡೋಣ ಬರ್ರಿ ಮತ್ತೆ ಮುಂದೆ ಹೋಗೋಣ. ಕರೆಕ್ಟ್ 5:10 ಆತಿಗೆ ಗದ್ದನಕೆರೆ ಕ್ರಾಸ್ ರೀಚ್ ಆಗೇನಿ. ನೋಡ್ರಿ ಈಗ ಕೋಲಾರ ಸಮೀಪ ಹೋಗಿ ಬಂದೇನಿ. ಫಾಗ್ ಯಾವ ನಮನಿ ಬೀಳತೈತಿ, ಮುಂದಿನ ರೋಡ ಕಾಣತ್ತಿಲ್ಲ ಕ್ಲಿಯರ್ ಆಗಿ. ಆ ನಮನಿ ಫಾಗ್ ಬೀಳತೈತಿ ಇಲ್ಲಿ. ಫೈನಲ್ ಆಗಿ ಕರೆಕ್ಟಿಗೆ ಕೋಲಾರಕ್ಕೆ ರೀಚ್ ಇದೆ. ಕರೆಕ್ಟಿಗೆ ಟೈಮ್ 6 ಗಂಟೆ ಆತ. ಇಲ್ಲೇ ಒಂದು ಚಾದ ಹೋಟೆಲ್ ಚಲೋ ಐತಿ. ಇಲ್ಲೇ ಚಾಗೆ ಕುಡಿದೆ ಇಲ್ಲೇ ಬ್ರಿಡ್ಜ್ ಮ್ಯಾಗ ರೈಟ್ ಹೊಡಿಬೇಕು. ನಾವು ರೈಟ್ ಹೊಡೆದು ಹೋಗ್ಬೇಕು ಇಲ್ಲಿಂದ ಸೀದಾ. ಈಗ ಟೈಮ್ ಈಗ ಕರೆಕ್ಟ್ ಬೆಳಿಗ್ಗೆ 6 ಗಂಟೆ ಆತ. ಹಗ್ಗ ತಡ್ಪಲ್ಲದು ಎಲ್ಲ ನೋಡ್ಕೊಳ್ಳೋಣ. ಎಲ್ಲಿದೇನಪ್ಪ ಅಂದ್ರೆ ಕರೆಕ್ಟಿಗೆ ಕೋಲಾರದಾಗ ಅದೀನಿ. ಇದು ಕಮಾನ್ ಕಾಣ್ತೈತಲ್ಲ ಅಲ್ಲಿಂದ ಹೋಗ್ಬೇಕು ನಾವು ಈಗ ಸೀದಾ. ಹಗ್ಗದು ಏನೂ ಆಗಿಲ್ಲ, ಎಲ್ಲ ಕರೆಕ್ಟ್ ಅದಾವೆ ಪೂರ. ಬರ್ರಿ ಈಗ ಹೋಗೋಣ ಸೀದಾ ಇಲ್ಲಿಂದ ಸೀದಾ ನೆಕ್ಸ್ಟ್ ಬಸವನ ಬಾಗೇವಾಡಿಯಿಂದ ಮತ್ತೆ ಹೋಗ್ಬೇಕು ಅಲ್ಲಿಂದ. ಬರ್ರಿ ಈಗ ಇಲ್ಲೇ ರೈಡ್ ತೊಗೊಳ್ಳೋಣ. ಈಗ ರೈಡ್ ತೊಗೊಂಡು ಸೀದಾ ಒಂದು ರೋಡ. ಇಲ್ಲಿಂದ ಸೀದಾ 35 ಕಿಲೋಮೀಟ್ರ್ ಬಸವನ ಬಾಗೇವಾಡಿ. ಸೀದಾ ಬಸವನ ಬಾಗೇವಾಡಿಗೆ ಹೋಗೋಣ. ಲಾಸ್ಟ್ ಟೈಮ್ ಬಂದಿದ್ದೆಲ್ಲ ಅದ ರೂಟ ಸೀದಾ ದೇವ್ರಿಬ್ಬರಿಗೆ ಮಠನ ಹೋಗ್ಬೇಕು. ಅದ ಮುಳಸಾವಳಿಗೆ ಸಿದ್ಧಾರೂಢ ಮಠಕ್ಕೆ ಬಂದಿದ್ವಲ್ಲ ನಾವು, ಅದ ರೋಡ ಹೋಗ್ಬೇಕು. ಅಲ್ಲಿಂದ ರೈಟ್ ಹೊಡಿಬೇಕು ನಾವೀಗ. ರೈಟ್ ಹೊಡೆದು ಹೋಗ್ಬೇಕು. ಬರ್ರಿ ಹೋಗೋಣ ಸೀದಾ. ಫೈನಲ್ ಆಗಿ ಟೈಮ್ ಈಗ 8:10 ಆತ. ನಾನು ಸಿಂದಗಿ ರೀಚ್ ಆದೆ. ಈಗ ಸಿಟಿ ಒಳಗೆ ಹೊಂಟೇನಿ. ರೋಡ್ ಮಾತ್ರ ಭಾಳ ಕೆಟ್ಟೈತಿ ಸಿಟಿ ಒಳಗೆ ಹೋಗೋದು. ನೋಡ್ರಿ ಇಲ್ಲಿ ರೋಡ್ ಎಲ್ಲ ಯಾವ ನಮ್ನಿ ಧೂಳಾಳತೈತಿ. ಎಲ್ಲ ಬರೀ ದೊಡ್ಡ ತೆಗ್ ಬಿದ್ದಾವೆ. ರೋಡ್ ಭಾಳ ಕೆಟ್ಟೈತಿಗಿದೆ. ಇಲ್ಲಿಂದ ಭಾಳ ದೂರ ಇಲ್ಲ, 2 ಕಿಲೋಮೀಟ್ರ್ ಐತಿ. ಹೈವೇಲಿಂದ 3 ಕಿಲೋಮೀಟ್ರ್ ಲೆಕ್ಕ. ಈಗ ಒಂದು ಸ್ವಲ್ಪ ಬಂದೀನಿ, ಇನ್ನೊಂದು 2 ಕಿಲೋಮೀಟ್ರ್ ಅದು ಇರ್ಬೋದು ಇಷ್ಟೇ. ಬರ್ರಿ ಹೋಗೋಣ. ಅಂಗಡಿಯರಿಗೆ ಫೋನ್ ಹಚ್ಚಿ ಮ್ಯಾಗ ಬರ್ತಾರ ಅವ್ರು ಪಾಪ. ಅಲ್ಲೇ ಇಲ್ಲೇ 2 ಪಾಯಿಂಟ್ ಐತಿ ನಮ್ದು ಖಾಲಿ ಮಾಡೋದು. ಬರ್ರಿ ತೋರಿಸ್ತೀನಿ ಅದೇ ಅಂತೇಳಿ. ಫೈನಲ್ ಆಗಿ ಕರೆಕ್ಟ್ 8:50 ಆತಿಗೆ 1 ಪಾಯಿಂಟ್ ಖಾಲಿ ಆತ. ಇನ್ನೊಂದು ಪಾಯಿಂಟ್ ಕಡೆ ಹೊಂಟೀನಿ. ಅಲ್ಲಿ ಅವರು ಪಾರ್ಟಿ ಬಂದಾರ, ಅದ್ರ ಸಂಬಂಧ ಅರ್ಜೆಂಟಲ್ಲಿ ವಿಡಿಯೋ ಮಾಡೋಕೆ ಹೋಗಲಿಲ್ಲ. ಬರ್ರಿ ಇನ್ನೊಂದು ಪಾಯಿಂಟಿಗೆ ಹೋಗೋಣ. ಇನ್ನೊಂದು ಪಾಯಿಂಟಿಗೆ ಏನಿಲ್ಲ, 3 ಬಂಡಲ್ ಕುರ್ಚಿ ಅದಾವ ಅಷ್ಟೇ. ಇದು ಸೀದಾ ಹುಬ್ಳಿಗೆ ಹೋಗೋ ರೋಡ್. ಇಲ್ಲೇ APMC ಐತೆ ಅಂತ. APMC ಕಡೆ ಅಲ್ಲೇ ಹೋಗ್ಬೇಕು ಅಂತಂದ್ರೆ ಅದು ತಗೋರಿ ಅಂತ ಹೇಳಿ ಈಗ ಅವ್ರಿಗೆ. ನೋಡ್ರಿ APMC ಇದು ಇರ್ಬೋದು. ಇಲ್ಲೇ ಒಳಗೆ ಹೋಗೋಣ. ಈಗ ಸೀದಾ ಒಳಗೆ ಹೋಗಿ ಇದೊಂದು ಪಾಯಿಂಟ್ ಖಾಲಿ ಮಾಡಿದ್ರತ್ತ. ಫೈನಲ್ ಆಗಿ 2ನೇ ಪಾಯಿಂಟ್ ಕಡೆನೂ ಬಂದ್ವಿ. APMC ಇಲ್ಲೇ ಐತಿ ನೋಡ್ರಿ ಅಂಗಡಿ. ಇಲ್ಲೇ ಗುಡಾನ ಐತಿ. ಇಲ್ಲೇ ರಿವರ್ಸ್ ಹಾಕ್ಬೇಕು. ಇದು ಗೇಟಿಂದ ಐತಲ್ಲ, ಇಲ್ಲೇ ರಿವರ್ಸ್ ಹಾಕ್ಬೇಕೀಗ. ಇಲ್ಲೇ ರಿವರ್ಸ್ ಹಾಕಿ ಖಾಲಿ ಮಾಡ್ಬೇಕು. ಹಾಗೆ ಇದೊಂದು ಪಾಯಿಂಟ್ ಖಾಲಿ ಆಗುತ್ತೆ. ಬರೀ ಉಳಿದಿದ್ದೀಗ ಇನ್ನೂ 1 ಪಾಯಿಂಟ್ ಅಷ್ಟೇ. ಅವರು ಹೋದ್ರೆ ಜಲ್ದಿ ಖಾಲಿ ಮಾಡಿ. ಇನ್ನೊಂದು ಪಾಯಿಂಟ್ ಐತೆ ನಮ್ದು. ಬರ್ರಿ ಈಗ ಹೋಗೋಣ ಸೀದಾ. ಇನ್ನೊಂದು ಪಾಯಿಂಟಿಂದ ಭಾಳ ಇಲ್ಲ ಮಟ್ರಲ್ಲ, ಅದು ಸ್ವಲ್ಪ ಐತಿ. ಅದ ಬಿಜಾಪುರಕ್ಕೆ ಹೋಗಿ ಖಾಲಿ ಮಾಡ್ಬೇಕು. ಬರ್ರಿ ಈಗ ಸೀದಾ APMCಯಿಂದ ಹೊರಗೆ ಹೋಗೋಣ. ಇದು APMC ಇಲ್ಲೇ ಹೊರಗೆ ಹೋಗೋಣ. ಲೆಫ್ಟ್ ಹೊಡೆದ ಸೀದಾ ಒಂದ ರೋಡ ನಮಗೀಗ. ಇಲ್ಲಿಂದ ಒಂದು 60 ಕಿಲೋಮೀಟ್ರ್. ಇದೈತೆ ನೋಡ್ರಿ ಬಿಜಾಪುರ ಮಟ್ರಲ್ಲ ಇದಷ್ಟೇ. ಬರ್ರಿ ಈಗ ಸೀದಾ ಹೋಗೋಣ ಇಲ್ಲಿಂದ ಬಿಜಾಪುರಕ್ಕೆ. ನಾಷ್ಟ ಮಾಡಿದೆ, ಇಲ್ಲೇ ಹೋಗಿ ಇಡ್ಲಿ ವಡ ಮಸ್ತ್ ಕೊಟ್ರೆ. ಇಲ್ಲಿಂದ ಹೋಗೊಂಬರ್ರಿ ಸೀದಾ. ನಾಷ್ಟ ಮಾಡಿ ಸೀದಾ ಈಗ ಹೈವೇಗೆ ಟಚ್ ಇದೆ. ಇಲ್ಲಿಂದ ಲೆಫ್ಟ್ ಹೋದ್ರೆ ಸೀದಾ ಗುಲ್ಬರ್ಗ ಹೋಗ್ತೈತಿ. ನಾವು ರೈಟ್ ಹೋಗೋಣ. ಬಿಜಾಪುರಕ್ಕೆ ಹೋಗ್ಬೇಕು ನಾವೀಗ. ಬರ್ರಿ ಹೋಗೋಣ ಬಿಜಾಪುರಕ್ಕೆ. ಈಗ ಅದ ಫಸ್ಟ್ ಟೈಮ್ ಈಗ ಅದ ಅಲ್ಲಿ ಅನ್ರೋಲ್ ಮಾಡತ್ತಿದ್ದು ಮಾಲೆ.
ಕರೆಕ್ಟಾಗಿ ಟೈಮ್ 10 ಗಂಟೆ ಆತಿಗೆ ಅನ್ಲೋಡ್ ಮಾಡಿ ಇದು ಸಿಂದಗಿ ಟೋಲ್. ಇಲ್ಲಿಂದ ಇನ್ನೂ ಎಷ್ಟಪ್ಪ ಅಂದ್ರೆ ಟೋಟಲ್ ಇನ್ನೊಂದು 40-45 ಕಿಲೋಮೀಟ್ರ್ ಐತಿ ಬಿಜಾಪುರ. ಮೊನ್ನೆ ಮುಳ್ಸಾವಳಿಗೆ ಸಿದ್ಧಾರೂಢ ಮಠಕ್ಕೆ ಹೋಗಿದ್ದೆಲ್ಲ, ಇದು ಅಂಬೇಡ್ಕರ್ ಸರ್ಕಲಿಂದ ಅಲ್ಲೇ ರೈಟ್ ಹೋಗಿದ್ದೆ ನಾನು. ಈಗ ಹಿಂಗೆ ಸೀದಾ ಹೋಗ್ಬೇಕಾ. ಈಗ ಎಲ್ಲಿದನಪ್ಪ ಅಂದ್ರೆ ದೇವ್ರಿಪ್ಪರಿಗೆ ರೀಚ್ ಆಗೀನಿ. ಸೀದಾ ಹೋಗ್ಬೇಕು ಈಗ ಇಲ್ಲಿಂದ ಬಿಜಾಪುರಕ್ಕೆ 40 ಕಿಲೋಮೀಟ್ರ್ ಇಲ್ಲಿಂದ. ಫೈನಲ್ ಆಗಿ ಬಿಜಾಪುರ ರೀಚ್ ಆದೆ. ಇನ್ನೂ ದೂರ ಐತಿ ನಮ್ದು. ನಾವು ಅನ್ಲೋಡ್ ಮಾಡೋ ಪಾಯಿಂಟ್ ಇನ್ನೂ 4-5 ಕಿಲೋಮೀಟ್ರ್ ಐತಿ. ಯಾಕಂದ್ರೆ ಇಲ್ಲಿಂದ ಬಿಜಾಪುರ ಸ್ಟಾರ್ಟ್. ಮುಂದೆ ಅಲ್ಲೊಂದು ಬ್ರಿಡ್ಜ್ ಬರ್ತೈತಿ. ಆ ಬ್ರಿಡ್ಜ್ ಮ್ಯಾಗಿಂದ ಬುಡಕಾಚಿ ರೈಡ್ ತೊಗೊಂಡು ಹೋಗೋಣ ನಾವು. ಸೀದಾ ಸೊಲ್ಲಾಪುರ ರೋಡಿಗೆ ಹೋಗ್ಬೇಕು. ಹುಬ್ಳಿ ಹಿಂಗೆ ಹೋದ್ರೆ 186, ಸೊಲ್ಲಾಪುರ 100. ಸೊಲ್ಲಾಪುರ ರೋಡಿಗೆ ಹೋಗ್ಬೇಕು ನಾವು ಈಗ ರೈಟ್. ಬ್ರಿಡ್ಜ್ ಬುಡಕಾಸಿ ನಾವು ರೈಟ್ ಹೊಡಿಬೇಕು. ರೈಟ್ ಹೊಡೆದು ಸೀದಾ ಸೊಲ್ಲಾಪುರ ರೋಡ್ ಇದೆ. ಲೆಫ್ಟ್ ಹೊಡೆದ್ರೆ ಸೀದಾ ಹುಬ್ಳಿಗೆ ಹೋಗ್ತೈತಿ. ಫೈನಲ್ ಆಗಿ ಬಿಜಾಪುರ ಕಡೆ ಬಂದೀನಿ. ಇದ ನೋಡ್ರಿ ಯಾಟ್ ಹೋಮ ನಮ್ದು ಇಲ್ಲೇ ಖಾಲಿ ಮಾಡ್ಬೇಕಿದೆ. ಅಷ್ಟು ಪೂರ ಗಾಡಿ ರೆಗ್ಯುಲರ್ ಬಂದಾಗ ನಾವು ಇಲ್ಲಿ ಮಾಡ್ತಿದ್ವಿ ಗಣಿ ಫರ್ನಿಚರ್ ಮಾಲ್. ಆದರೆ ಈಗ ಇವತ್ತು ಇಲ್ಲಿ ಬಂದೀನಿ, ಇಲ್ಲಿ ಖಾಲಿ ಮಾಡ್ಬೇಕು. ಫೈನಲ್ ಆಗಿ ಯಾಟ್ ಹೋಮಿಂದು ಇಲ್ಲಿ ಖಾಲಿ ಮಾಡತ್ತೀವಿ. ಈಗ ಪೂರ ಗುಡಾನ್ ಇದೆ, ಗುಡಾನಕ್ಕೆ ಬಂದು ಅನ್ಲೋಡ್ ಮಾಡಕತ್ತೀವಿ. ಕರೆಕ್ಟ್ 12 ಗಂಟೆ ಆತ. ನಮ್ದು ಯಾಟ್ ಹೋಮು ಖಾಲಿ ಆತ. ಎಲ್ಲ ಚೆಕ್ ಮಾಡಿ ಬಿಲ್ ಒಂದು ಬಂದಿದ್ದಿಲ್ಲ, ಅದಕ್ಕೆ ಆ ಬಿಲ್ ಇಲ್ಲೇ PDF ತೆಗೆಸ್ಕೊಂಡು ಅದನ್ನೊಂದು ಸೀಲ್ ಹಾಕ್ಕೊಂಡು ಹೊಂಟೇನಿಗೆ. ಇಲ್ಲೇ ಐತೆ ನೋಡ್ರಿ ಬಿಲ್. ಒಂದು ಬಿಲ್ ಕಡಿಮೆ ತಂದಿದ್ದೀವಿ ನಾವು. ಅದ್ರ ಸಂಬಂಧ ಆ ಬಿಲ್ PDF ಮಾಡಿಸ್ಕೊಂಡು PDF ಸೀಲ್ ಗೀಲ್ ಎಲ್ಲ ಹಾಕ್ಸ್ಕೊಂಡು ಹೊಂಟೇನಿಗೆ. ಸೀದಾ ಹೋಗೋಣ. ಸೀದಾ ಹೋಗಿ ಹೈವೇ ಸಿಗುತ್ತೆ. ಹೈವೇದಿಂದ ರೈಟ್ ತೊಗೊಂಡ್ರೆ ಸೀದಾ ಹುಬ್ಳಿ. ಇಲ್ಲಿಂದ 200 ಕಿಲೋಮೀಟ್ರ್ ಮಾಡಿ ಸೀದಾ ಈಗ ಬೈಪಾಸ್ ಹತ್ತಿದಾತ. ಅಲ್ಲಿ ನೋಡ್ರಿ ಗೋಲ್ ಗುಮ್ಮಟ ಹೆಂಗೆ ಕಾಣ್ತೈತಿ. ಅದ ಗೋಲ್ ಗುಮ್ಮಟ. ಅಲ್ಲೇ ಇಂಜಿನ್ ರೋಡ್ನಾಗ ಅದೀವಿ ನಾವೀಗ. ಬರ್ರಿ ಹೋಗೋಣ ಸೀದಾ. ಇಲ್ಲಿಂದ ನಾನ್ ಸ್ಟಾಪ್ 12 ಗಂಟೆ ಆಯ್ತು. ಇಲ್ಲೇ ಕಂಪ್ನಿ ಮುಟ್ಬೇಕಂದ್ರೆ 5 ಗಂಟೆ 6 ಗಂಟೆ ಆದ್ರೂ ಆಕತಿ. ಫೈನಲ್ ಆಗಿ ಅಲ್ಲಿಂದ ಬಿಟ್ಟವ ಸೀದಾ ಈಗ ಕೋಲಾರ ರೀಚ್ ಆದೆ. ನೋಡೋಣ, ನಾವು ರೆಗ್ಯುಲರ್ ಊಟ ಮಾಡ್ತೀವಲ್ಲ, ಡಾಬಾ ಚಾಲು ಇದ್ರೆ ಊಟ ಮಾಡೋಣ. ಅಲ್ಲಿ ಊಟ ಮಾಡಿ ಹೋದ್ರಾತ. ಇಲ್ಲೇ ಈಗ ಟೈಮು 1:15 ಆಯ್ತು ಕರೆಕ್ಟ್. ಅದಕ್ಕೆ ಊಟ ಮಾಡಿ ಬಿಟ್ರತ್ತಂತ ಯೋಚನೆ ಮಾಡೀನಿ. ಇಲ್ಲಿ ಬರ್ರಿ ನೋಡೋಣ, ಡಾಬಾ ಐತೆ ಚಲೋ ಐತೆ. ಫೈನಲ್ ಆಗಿ ನಾವು ರೆಗ್ಯುಲರ್ ಊಟ ಮಾಡಿ ಹೋಟೆಲ್ ಚಲೋ ಇರುತ್ತೆ. ಇಲ್ಲೇ ಊಟ ಮಾಡ್ಕೊಂಡೆ. ಈಗ ಟೈಮ್ ಎಷ್ಟಾಯ್ತು ಅಂದ್ರೆ 2ಕ್ಕೆ 10 ನಿಮಿಷ ಕಡಿಮೆ ಐತಿ. 1:10ಕ್ಕೆ ಬಂದವ ನನಗೆ. 1 ತಾಸು ಆಯ್ತು ಇಲ್ಲೇ ಊಟ. ಇನ್ನೂ ಕೋಲಾರದಾಗ ಅದೀನಿ. 2 ಗಂಟೆ ಆಗಿ ಬಂತಾಗಲೇ. ಇಲ್ಲಿಂದ ಇನ್ನೂ ನಮಗೆ 140 ಇಲ್ಲ 50 ಕಿಲೋಮೀಟ್ರ್ ಆಕೈತಿ ಹುಬ್ಳಿ. ಬರ್ರಿ ಈಗ ಹೋಗೋಣ ಸೀದಾ. ನೋಡ್ರಿ ಮಧ್ಯಾಹ್ನ ಕರೆಕ್ಟಿಗೆ 2 ಗಂಟೆ ಆದರೂ ಬಿಸಿಲು ಐತಿ. ಇಬ್ಬನಿ ನೋಡ್ರಿ ಇಲ್ಲಿ ಯಾವ ನಮೂನಿ ಐತಿ. ಇನ್ನು 2 ಗಂಟೆ ಆದ್ರೂ ಈ ನಮೂನಿ ಇಬ್ಬನಿ ಐತಿ. ಪಾಗ್ ಅಂತಾರಲ್ಲ, ಪಾಗ್ ಅದ ನೋಡ್ರಿ ಅಲ್ಲಿ ಹೆಂಗೈತೆ ಹಂಗ ಪೂರ. ಇವತ್ತು ನೋಡಿದ್ರೆ ಮಂಗಳವಾರ ಕೆರೂರು ಮಾರ್ಕೆಟ್ ಇವತ್ತೆಲ್ಲ APMCದ ದನದ ಮಾರ್ಕೆಟ್ ಅದು ಎಲ್ಲ ಇರ್ತೈತಿ ಇಲ್ಲಿ ನೋಡ್ರಿ. ಅದಕ್ಕೆ ಇಷ್ಟ ಟ್ರಾಫಿಕ್ ಜಾಮ್ ಆಗೈತಿ ಇವತ್ತು. ಇದ್ರೊಳಗೆ ಪಾರಾಗಿ ಹೋಗ್ಬೇಕೀಗ ಸ್ವಲ್ಪ. ಹಂಗೆ ದೊಡ್ಡ ಗಾಡಿ ಎಲ್ಲ ಬರ್ತಾವಲ್ಲ, ಪಿಕಪ್ ಕಟ್ಟಕ್ಕೆ ಪೂರ ಅಪ್ ಇರ್ತೈತಿ. ಅದ್ರ ಸಂಬಂಧ ನೋಡ್ರಿ ಇಲ್ಲಿ ಎಲ್ಲ ಮಾರ್ಕೆಟ್ ಫುಲ್. ಫುಲ್ ಟ್ರಾಫಿಕ್ ಇರ್ತೈತಿ ಇಲ್ಲಿ 2 ಕಡೆ. ಮೊದಲ ಟ್ರಾಫಿಕ್ ಪಾರ್ ಮಾಡಂಬರ್ರಿಗೆ. ಫೈನಲ್ ಆಗಿ ಟೈಮಿಗೆ ಕರೆಕ್ಟ್ 4:30 ಆಯ್ತು. ನವಲ್ಗುಂದ ರೀಚ್ ಆದೆ. ನವಲ್ಗುಂದ ನೋಡ್ರಿ ಟ್ರಾಫಿಕ್ ಎಲ್ಲಿ ಮಠ ಬಂದೈತಿ ಇವತ್ತು. ಒಂದೊಂದ್ಸಲ ಟ್ರಾಫಿಕ್ ಇಲ್ಲಾಂದ್ರೆ ಜಲ್ದಿ ಪಾರ್ ಆಗ್ಬಿಡ್ತೀವಿ. ಇವತ್ತು ನೋಡ್ರಿ ಟ್ರಾಫಿಕ್ ನವಲ್ಗುಂದ ಎಂಟ್ರೆನ್ಸಿಗೆ ಪೆಟ್ರೋಲ್ ಪಂಪ್ ಅದಲ್ಲ ರೈಟ್ ಸೈಡ್, ಅಲ್ಲಿ ಮಠನೂ ಐತಿ. ಈಗ ನೋಡ್ರಿ ಇಲ್ಲಿ ಏನಾಗೈತಿ ಏನು ಪ್ರಾಬ್ಲಮ್. ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟಿ ಐತಿ ಇವತ್ತು. ಮೊನ್ನೆ ಟ್ರಿಪ್ ಬಂದಾಗ ಒಂದೀಟು ಟ್ರಾಫಿಕ್ ಇಲ್ಲಾರ್ದಂಗೆ ಒಂದೇ ಸಲಕ್ಕೆ ಪಾರಾಗಿದ್ವಿ. ಆದರೆ ಇವತ್ತು ಸಿಕ್ಕೊಂದೇವು ನೋಡ್ರಿ ಇಲ್ಲಿ 4:30 ಆಗೈತಿ.
ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟಿ ಇದ್ದಂಗೆ ಐತಿ. ಎದ್ರ ಸಂಬಂಧ ಏನು ಗೊತ್ತಿಲ್ಲ. ಅಲ್ಲಿ ಟ್ರ್ಯಾಕ್ಟರ್ ಅದು ಅಡ್ಡ ಹಚ್ಚಾರ, ನೋಡ್ಬೇಕಲ್ಲಿ ಮುಂದೋಗಿ. ಈಗ ಫೈನಲ್ ಆಗಿ ನಾನು ಹುಬ್ಳಿ ರೀಚ್ ಆದೆ. ಟೈಮ್ ಈಗ ಎಷ್ಟಾಗೈತೆ ಅಂದ್ರೆ 5:15 ಆಗೈತಿ. ರಿಂಗ್ ರೋಡ್ನಾಗ ಅದೀನಿ. ಇಲ್ಲಿಂದ ಸೀದಾ ಕಂಪ್ನಿಗೆ ಹೋಗೋಣ. ಕಂಪ್ನಿಗೆ ಹೋಗಿ ನೋಡೋಣ ಯಾವ ಗಾಡಿ ಲೋಡ್ ಆಗ್ಯಾವ, ಏನೇನು ತಾನಂತೇಳಿ ನೋಡಿ ಮನೆಗೆ ಹೋದ್ರಂತ. ತಿರುಪತಿಗೆ ಹಚ್ಚಿದ್ದೆ ಮಧ್ಯಾಹ್ನ. ಅವ ಏನು ಗಾಡಿ ಲೋಡಿಂಗ್ ಇಲ್ಲ ಅಂತಂದಾನ. ಮತ್ತು ಒಂದು ಗಾಡಿ ಲೋಡಿಂಗ್ ಏನು ಆಗೈತೆ ಅಂತೇಳಿ ಬಂದಿರ್ತೀವಿ. ನೋಡೋಣ ಈಗ ಸೀದಾ ಹೋಗೋಣ ಕಂಪ್ನಿಗೆ. ಇಲ್ಲೇ ಅಂಡರ್ ಬ್ರಿಡ್ಜ್ ಪಾಸ್ ಮಾಡ್ಕೊಂಡು ಮತ್ತು ರೈಡ್ ತೊಗೊಂಡು ಹೋಗ್ಬೇಕು. ಬರ್ರಿ ಈಗ ಹೋಗುನು ಸೀದಾಗೆ ಕಂಪನಿಗೆ.